ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ನಾನು ಬೆಳಗ್ಗೆಯಿಂದಲೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ವಿಡಿಯೋ ಸ್ಕಿಪ್ ಮಾಡಬೇಡಿ, ಲಾಸ್ಟ್ವರೆಗೂ ನೋಡಿ, ಸಪೋರ್ಟ್ ಮಾಡಿ. ಮತ್ತು ಸ್ವಲ್ಪ ಹೊರಗಡೆ ನನಗೆ ಶೈಲು ಪಾಪ 3 ಜನ ಕೂಡ ಹೋಗ್ತಿದ್ದೀವಿ. ಸ್ವಲ್ಪ ಹೊರಗಡೆ ಕೆಲಸ ಇದೆ, ಹಾಗಾಗಿ ಹೋಗೋಣ ಅಂತಂದ್ಬಿಟ್ಟು. ಮತ್ತು ಇತ್ತೀಚೆಗೆ ಶೈಲು ಕೂಡ ತುಂಬ ಜನ ನನಗೆ ಹೊರಗಡೆ ಹೋದಾಗೆಲ್ಲ ಕೇಳ್ತಾ ಇರ್ತಾರೆ, ಊರಿಗೆಲ್ಲ ಹೋದಾಗ ಕೇಳ್ತಾರೆ, ಏನಕ್ಕೆ ವ್ಲಾಗ್ ಮಾಡ್ತಾಯಿಲ್ಲ, ಏನಕ್ಕೆ ವ್ಲಾಗ್ ಮಾಡ್ತಿಲ್ಲ ಅಂತ ತುಂಬ ಜನ ಕೇಳ್ತಾನೆ ಇದ್ದಾರೆ. ನನ್ನದ್ರಲ್ಲೂ ಕೂಡ ಕರೆಕ್ಟಾಗಿ ವ್ಲಾಗ್ ಆಗ್ತಾಯಿಲ್ಲ, ಮತ್ತು ಶೈಲು ಕೂಡ ವ್ಲಾಗ್ ಕರೆಕ್ಟಾಗಿ ಮಾಡ್ತಾಯಿಲ್ಲ ಅಂಥೇಳಿ. ಶೈಲು ಅಂತೂ ಗೊತ್ತಲ್ಲ, ಅವಳು ಪ್ರಮೋಷನ್ನು, ಅವಳು ಪಾಪು ಇದರಲ್ಲೇ ತುಂಬ ಬ್ಯುಸಿ. ಆ ಪಾಪು ಇದನ್ನೆಲ್ಲ ಪರಾಮು ಮುಂದೆ ಸ್ವಲ್ಪ ಕೂಡ ಅವನು ಫ್ರೀ ಅನ್ನೋದೇ ಬಿಡೋದಿಲ್ಲ ಮನೇಲಿ. ಎನಿ ಟೈಮ್ ಅವನು ಮನೇಲಿ ಅವ್ರ ಅಮ್ಮ ಇದ್ದರೆ ಎನಿ ಟೈಮ್ ಕಂಕ್ಳಲ್ಲಿ ಎತ್ಕೊಂಡೇ ತಿರುಗಾಡಬೇಕು, ಎತ್ಕೊಂಡೇ ಊಟ ಮಾಡಬೇಕು. ಅವಳು ಸ್ವಲ್ಪ ಕೈ ಬಿಟ್ಟು ಆಟ ಆಡೋಣ ಅಂತ ಅಂದ್ಕೊಳ್ಳೋದಿಲ್ಲ. ಏನೋ ಗೊತ್ತಿಲ್ಲ, ಅವನು ಅವ್ರ ಅಮ್ಮನ ತುಂಬಾ ಹಚ್ಕೊಬಿಟ್ಟಿದ್ದಾನೆ. ಹಂಗಾಗಿ ಅವಳಿಗೆ ಯಾವುದೇ ಬೇರೆ ವೀಡಿಯೋಗಳನ್ನ ಮಾಡೋಕ್ಕಂತೂ ನಿಜ ಟೈಮ್ ಇಲ್ಲ. ಅದ್ರ ಜೊತೆಲಿ ಅವಳಿಗೆ ಪ್ರಮೋಷನ್ ಶೂಟ್ ಎಲ್ಲ ಇರುತ್ತಲ್ವ, ಅದನ್ನೆಲ್ಲ ಮುಗಿಸ್ಕೊಂಡು ಬಂದು ಅದನ್ನು ಎಡಿಟ್ ಮಾಡಿ ಅದನ್ನು ಅಪ್ಲೋಡ್ ಮಾಡಿ, ಪಾಪ ಅವಳು ಕಡೆ ಅವಳು ಆರೋಗ್ಯದ ಕಡೆ ಗಮನ ಕೊಡೋದೇ ಅವಳು ಕಡಿಮೆ ಆಗ್ಬಿಟ್ಟಿದೆ. ಯಾಕಂದರೆ ಅದೆಲ್ಲ ತುಂಬಾ ಕೆಲಸ ಇರುತ್ತೆ. ಅದೊಂದು ಚೂರು ಏರುಪೇರು ಆಯಿತು ಅಂದರೂ ಕೂಡ ಅದನ್ನು 2 ಸರಿ 3 ಸರಿ ಮಾಡಬೇಕಾಗಿತ್ತು. ಅದ್ರ ಜೊತೆಲಿ ಪಾಪನ ಕರ್ಕೊಂಡು ಆಗೋದೇ ಇಲ್ಲ. ಮತ್ತು ಯೂಟ್ಯೂಬ್ ಬ್ಲಾಗ್ ಮಾಡ್ತೀನಿ ಅಂದರೆ ಎಷ್ಟು ಕಷ್ಟ ಇರುತ್ತೆ ಅನ್ನೋದು ಅದು ಮಾಡೋರಿಗೆ ಗೊತ್ತಿರುತ್ತೆ. ಅದು ವ್ಲಾಗ್ ಮಾಡಬೇಕು, ಎಡಿಟಿಂಗ್ ಮಾಡಬೇಕು, ಅದನ್ನು ಅಪ್ಲೋಡ್ ಮಾಡಬೇಕು, ತುಂಬಾ ಒಂದಷ್ಟು ಪ್ರೊಸೆಸ್ಗಳಿರುತ್ತೆ. ಹಾಗಾಗಿ ಅವಳು ಕೂಡ ವ್ಲಾಗ್ ಮಾಡೋಕ್ಕಾಯ್ತಿಲ್ಲ. ನಾನು ಏನಕ್ಕೆ ಮಾಡ್ತಿಲ್ಲ, ನನಗೆ ಸ್ವಲ್ಪ ಕೆಲಸಗಳು ಇಲ್ಲಿ ಮನೆ ಕಟ್ಟಿಸ್ತಾ ಇರೋದ್ರಿಂದ ಮನೆ ಕಡೆ ಹೋಗಬೇಕು, ಮತ್ತು ಅಲ್ಲಿಂದ ತೋಟ ನೋಡ್ಕೊಳಕ್ಕೆ ಅಲ್ಲಿ ಕೆಲಸ ಇರುತ್ತೆ, ಅಲ್ಲಿ ಹೋಗಬೇಕು. ಅಲ್ಲಿಂದ ಮನೇಲಿ ಬಂತು ಅಂದರೆ ಪಾಪು ನೋಡ್ಕೋಬೇಕು. ಅದ್ರ ಜೊತೆ ಶೈಲು ಪ್ರಮೋಷನ್ ಶೂಟ್ ಇರುತ್ತೆ, ಅವಳ ಜೊತೆ ಕಂಪಲ್ಸರಿ ನಾನು ಹೋಗಲೇಬೇಕಾಗುತ್ತೆ. ಯಾಕೆಂದರೆ ಶೈಲು ಎಲ್ಲೂ ಕೂಡ ಒಳ್ಳೆ ಅವಳು ಪ್ರಮೋಷನ್ ಶೂಟ್ಗೆ ಹೋಗಲ್ಲ. ಒಂದು ನಾನು ಹೋಗ್ತೀನಿ, ಒಂದಿಲ್ಲ ಅವ್ರ ಅಪ್ಪ ಹೋಗ್ತಾರೆ. ಅದನ್ನು ಮೀರಿ ನಮ್ಮಿಬ್ಬರು ಹೋಗೋಲ್ಲಿ ಅಕ್ಕಪಕ್ಕ ಹತ್ತಿರ ಇದೆ ಅಂದರೆ ಖುಷಿಗೌಡ ಅಂತೂ ಅವ್ನು ಸ್ಕೂಲ್ ರಜಾ ಇದ್ದು ಅಥವಾ ಅವಳ ಟೈಮ್ಗಿದ್ದರೆ ಅವನೋಗಿ ವೀಡಿಯೋ ಮಾಡ್ಕೊಡ್ತಾನೆ ಅವ್ರ ಅಮ್ಮನ ಜೊತೆ. ಅಂದರೆ ಕಡಿಮೆನೇ ಅವ್ನಿಗೆ ಇವಾಗ ಸ್ಕೂಲ್ ಇದೆ, ಸ್ಕೂಲಿಂದ ಬತ್ತು ಅಂದರೆ ಟ್ಯೂಷನ್ ಇರುತ್ತೆ. ಅಮ್ಮಮ್ಮ ಅಂದರೆ ಅವ್ನು ಭಾನುವಾರನೂ ಕೂಡ ಅವನು ಫ್ರೀ ಇರಲ್ಲ. ಭಾನುವಾರ ಕೂಡ ಅವನಿಗೆ ಬೆಳಗ್ಗೆ ಟೈಮು ಒಂದು 10-11 ಗಂಟೆ ಅಷ್ಟರಲ್ಲಿ ಇದಿರುತ್ತೆ. ಅವನು ಸ್ಕೂಲಿಲ್ಲ ಅಂದಿನಕ್ಕೆಲ್ಲ ಅವನು ಇದು ಕೊಟ್ಟು ಹೋಗ್ತಾನೆ. ಹಾಗಾಗಿ ಅವನು ಕೂಡ ಫ್ರೀ ಅನ್ನೋದೇ ಇಲ್ಲ. ಯಾಕೆಂದರೆ ಅವನು ಮನೆಯಲ್ಲಿ ಕೂತ್ಕೊಂಡು ಓದ್ಕೊಳ್ತೀನಿ ಬರ್ಕೊಳ್ತೀನಿ ಅದೆಲ್ಲ ಆಗೋದಿಲ್ಲ, ಟ್ಯೂಷನ್ಗೆ ಹಾಕಲೇಬೇಕು. ಹಾಗಾಗಿ ಶನಿವಾರ ಭಾನುವಾರ ಪ್ರತಿದಿನವೂ ಕೂಡ ಅವನಿಗೂ ಕೂಡ ಟ್ಯೂಷನ್ ಇರುತ್ತೆ. ಹಾಗೆ ಟ್ಯೂಷನ್ಗೆ ಹೋಗ್ತಾನೆ. ಇನ್ನು ಪಾಪು ನೋಡಿಕೊಂಡು ಶೈಲು ವೀಡಿಯೋ ಎಲ್ಲ ಮಾಡೋದು ಮತ್ತು ಅಪ್ಲೋಡ್ ಮಾಡೋದು. ಯಾಕೆಂದರೆ ಯಾವುದರ ಒಂದರ ಕಡೆ ಗಮನ ಕೊಡಬೇಕಾಗುತ್ತೆ. ಈಗ ಅವಳು ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೀನಿ ಅಂದರೆ ಅವಳು ಈಗ ಇನ್ಸ್ಟಾದಲ್ಲಿ ಪ್ರಮೋಷನ್ ಮಾಡ್ತಿದ್ದಾಳೆ, ಅದ್ರ ಕಡೆ ತುಂಬಾ ಕೇರ್ ಮಾಡಬೇಕಾಗುತ್ತೆ. ಯೂಟ್ಯೂಬರ್ ಅಂದಮೇಲೆ ಯೂಟ್ಯೂಬ್ ಕಡೆನೇ ಕೇರ್ ಮಾಡಬೇಕಾಗುತ್ತೆ. ಅವ್ರು ಏನೊಂದು ಕೆಲಸ ಮಾಡ್ತಾಯಿರ್ತಾರೆ ಅದ್ರ ಕಡೆ 100% ಒತ್ತು ಕೊಟ್ಟರೆ ಮಾತ್ರ ಅದು ಆಗೋದು, ಇಲ್ಲ ಅಂದರೆ ಅಂತೂ ಖಂಡಿತವಾಗ್ಲೂ ಆಗೋದಿಲ್ಲ. ಅದನ್ನು ಮಾಡ್ತೀನಿ ನಾನು, ಇದನ್ನು ಮಾಡ್ತೀನಿ, ಇನ್ನೊಂದು ಮಾಡ್ತೀನಿ ಅನ್ನೋದೆಲ್ಲ ಸುಳ್ಳು. ಯಾಕೆ ಅವ್ರು ಏನು ಕೆಲಸ ಮಾಡ್ತಾರೆ ಅದನ್ನು ಮಾತ್ರ ಮಾಡಬೇಕಾಗುತ್ತಲ್ವ. ಹಾಗಾಗಿ ಸ್ವಲ್ಪ ಯೂಟ್ಯೂಬೆಲ್ಲ ಶೈಲು ಕಡಿಮೆ ಮಾಡಿದ್ದಾಳೆ. ಮತ್ತು ನಾನು ಕೂಡ ಸ್ವಲ್ಪ ಕೆಲಸಗಳು ಇರೋದ್ರಿಂದ ಕಡಿಮೆ ಮಾಡಿದ್ದೀನಿ. ನಾನು ಇವಾಗೊಂದು ಯಾವ್ದಾದ್ರು ಒಂದು ವೀಡಿಯೋ ಮಾಡಿ ಇಟ್ಕೊಂಡ್ರು ಕೂಡ ಅದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಿಲ್ಲ. ಅದು ಕೂಡ ಕರೆಕ್ಟಾಗಿ ವಾಯ್ಸ್ ಕೊಡೋಲ್ಲ, ಏನಿಲ್ಲ, ಹೆಂಗಿರುತ್ತೆ ಹಂಗೆ ಅಪ್ಲೋಡ್ ಮಾಡ್ತೀನಿ, ಟೈಮ್ ಇಲ್ಲದೆ ಕಾರಣ. ನೋಡೋಣ, ನಾನಂತೂ ಯೂಟ್ಯೂಬಾದರೂ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತ ಟ್ರೈ ಮಾಡ್ತೀನಿ. ಈ ಸ್ವಲ್ಪ ಕೆಲಸಗಳೆಲ್ಲ ಫ್ರೀ ಮಾಡಿಕೊಂಡು ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಬನ್ನಿ, ಇವಾಗ ಶೈಲು ರೆಡಿಯಾಗಿದ್ದಾಳೆ, ನಾನು ಶೈಲು ಕೂಡ. ಶೈಲು ಪಾಪ ಎಲ್ಲರೂ ಹೊರಗಡೆ ಹೋಗ್ತಾಯಿದ್ದೀವಿ. ಹೇಗಿದೆ ನನ್ನ ಟಾಪ್? ಲಾಂಗ್ ಇದೆ, ಲಾಂಗ್ ಟಾಪ್ ಇದೆ. ಶೈಲು ಪಾಪ ಎಲ್ಲ ರೆಡಿಯಾಗಿದ್ದಾರೆ, ಹೊರಡೋಣ ಇವಾಗ. ಅಪರೂಪಕ್ಕೆ ನಾನು ಸೆಲ್ಫಿ ಸ್ಟಿಕ್ ತಗೊಂಡು ಇವತ್ತು ವೀಡಿಯೋ ಮಾಡ್ತಾಯಿದ್ದೀನಿ. ಕೈಯಲ್ಲೇ ಹಿಡ್ಕೊಂಡು ಯಾವಾಗಲೂ ವೀಡಿಯೋ ಮಾಡ್ತಿದ್ದೆ. ಕೈಯಲ್ಲಿ ಹಿಡ್ಕೊಂಡು ವೀಡಿಯೋ ಮಾಡ್ತು ಅಂದರೆ ಆಲ್ರೆಡಿ ಎಲ್ಲ ಹೇಳ್ತಾರೆ, ನೀವು ಯೂಟ್ಯೂಬ್ಗಿಂತ ಡೈರೆಕ್ಟಾಗಿ ಸಣ್ಣ ಇದ್ದೀರಾ, ಯಾಕೆ ಯೂಟ್ಯೂಬಲ್ಲಿ ಅಷ್ಟು ದಪ್ಪ ಕಾಣ್ತಿರೋದು. ಯಾವಾಗಲೂ ಅಷ್ಟೇ ಕ್ಯಾಮ್ರಾ ಅಂದರೆ ಯಾವಾಗಲೂ ಹತ್ರದಲ್ಲಿ ಇಟ್ಕೊಂಡು ಈ ರೀತಿ ಇಟ್ಕೊಂಡು ಮಾಡ್ತಿದ್ರೆ ನಾವು ಇರೋದಕ್ಕಿಂತ ದಪ್ಪನೇ ತೋರಿಸೋದು ಯಾವಾಗಲೂ. ಡೈರೆಕ್ಟಾಗಿ ನೋಡೋರಿಗೆ ಗೊತ್ತಾಗೋದವ್ರು ಎಷ್ಟು ದಪ್ಪ ಇದ್ದಾರೆ ಏನು ಅಂತ. ತುಂಬ ಜನ ಅದನ್ನೇ ಹೇಳ್ತಾರೆ, ನೀವು ಯೂಟ್ಯೂಬಲ್ಲಿ ನೋಡಿದ್ರೆ ಅಷ್ಟು ದಪ್ಪ ಕಾಣ್ತೀರಾ, ಇಲ್ಲಿ ನೋಡಿದ್ರೆ ಸಣ್ಣ ಸಣ್ಣಕ್ಕಿದ್ದೀರಲ್ಲ ಅಂದ್ಕೊಂಡು. ಹಂಗಂದ್ಬಿಟ್ಟು ತುಂಬ ಸ್ಲಿಮ್ ಆಗಿದ್ದೀನಿ ಅಂತಲೂ ಕೂಡ ನಾನು ಹೇಳೋದಿಲ್ಲ. ಶೈಲದು ತಿಂಡಿ ಇವಾಗ ನೋಡಿ, ಈಗ ತಿಂಡಿ ಮಾಡ್ತಿದ್ದಾಳೆ. 2 ಇಡ್ಲಿ ಹಾಕ್ಕೊಂಡು, ನಾನು ಆಲ್ರೆಡಿ ಈಚೆಯಿಂದ ಬರೋಷ್ಟಲ್ಲಿ ತಿಂದು ಒಂದು ತಿಂದುಬಿಡೋಳೆ. ಯಾಕಂದರೆ ತಿನ್ನೋದು ಇಲ್ಲ ನೆಟ್ಟಿ ಕರೆಕ್ಟಾಗಿ ಹಾಕ್ಕೊಂಡು. 2 ಇಡ್ಲಿ ಸಾಕಲ್ವ ನಿನಗೆ? ಬೇಜಾನು. ಶೈಲು ಕೂಡ ರೆಡಿಯಾಗಿದ್ದಾಳೆ. ಪೂಜೆ ಎಲ್ಲ ಮುಗಿಸಿ ಮಗನ ಮಲಗಿಸಿ. ಯಾಕದೆಲ್ಲ ಎಳೆದ್ಬಿಟ್ಟಿದೆಯಾ? ಊರಾಯಿರ್ಗ ಓಕೆ. ಹೂವು ಇತ್ತು ಅಲ್ವಾ? ಓಕೆ. ಮತ್ತು ನಾವು ರಾಯರದು ಫೋಟೋ ಎಲ್ಲ ಇಲ್ಲಿ ಇಟ್ಟಿದ್ದೀವಿ ನೋಡಿ. ಯಾಕೆಂದರೆ ತುಂಬ ಜನ ಹೇಳ್ತಾ ಇರ್ತಾರೆ, ದೇವ್ರ ಮನೇಲಿ ಇಡಬಾರ್ದು, ಕುಂಕುಮ ಇಡಬಾರ್ದು ಅಂತ ಹೇಳ್ತಾರೆ, ಮತ್ತು ಗಂಧದ ಕಡ್ಡಿ ಹಚ್ಚಬಾರ್ದು ಅಂತಲೂ ಕೂಡ ಹೇಳ್ತಾ ಇರ್ತಾರೆ ತುಂಬ ಜನ. ನಾವು ಅದಕ್ಕೆ ಏನು ಮಾಡಿದ್ದೀವಿ ಅಂದರೆ ಹೊರಗಡೆ ಇಟ್ಟಿದ್ದೀವಿ.
ಹೊರಗಡೆ ಇಟ್ಬಿಟ್ಟು ಯಾವಾಗಲೂ ಸಾಂಬ್ರಾಣಿ ಹಚ್ಚಿಟ್ಟಿರ್ತೀವಿ. ಗೊತ್ತಿಲ್ಲ, ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಾ ಇರ್ತಾರೆ. ಏನೋ ಒಬ್ಬರು ಅವ್ರವ್ರ ಭಕ್ತಿ. ನಮ್ಮನೇನು ದೇವ್ರದ್ದು ದೊಡ್ಡ ಫೋಟೋ ಇಡಬೇಕು ಅನ್ನೋ ಆಸೆ. ಅಂದರೆ ಇಡೋಣ, ಇವಾಗ ಸದ್ಯಕ್ಕೆ ಇಲ್ಲಿ ಇಟ್ಟಿಲ್ಲ. ಚಿಕ್ಕದಾದ್ರೇನು ದೊಡ್ಡದಾದ್ರೇನು ಮನಸ್ಸಲ್ಲಿ ಭಕ್ತಿ ಇರಬೇಕು ಅಂತ. ಮತ್ತು ಇನ್ನೊಂದು ಇದೆಯಲ್ಲ, ಇದು ಶೈಲಿಗೆ ಯಾರೋ ಕಳಿಸ್ಕೊಟ್ಟಿರೋದು. ಇದನ್ನು ಕೈಯಿಂದ ರೆಡಿ ಮಾಡಿ ಅವರು ರಾಯರದು ಗುರುವಾರನೇ ಬಂತವತ್ತು. ಇಲ್ಲ ಗುರುವಾರನ ಇಲ್ಲ ಗುರುವಾರ ದಿನನೇ, ನಮಗೆ ಗುರುವಾರ ದಿನ ರಾಯರದ ಫೋಟೋ ಬಂದಂಥದ್ದು ತುಂಬ ಖುಷಿಯಾಯಿತು. ನಾವು ನಂಬಿಕೆ ಇಡಬೇಕು ಅಷ್ಟೇ, ನಂಬಿದ್ರೆ ಖಂಡಿತ ಎಲ್ಲರಿಗೂ ಒಳ್ಳೇದು ಹಾಗೆ ಆಗುತ್ತೆ. ಒಬ್ಬೊಬ್ಬರು ನಂಬಲ್ಲ, ನಾವಂತೂ ರಾಯರನ್ನ ತುಂಬಾ ನಂಬ್ತೀವಿ. ಯಾಕಂದರೆ ಆ ತಂದೆಯಿಂದ ನಮಗೆ ನಿಜವೂ ನಾವು ನಂಬಿ ಹೆಜ್ಜೆ ಇಟ್ಟಂಥದ್ದು ನಮಗೆಲ್ಲ ಸಕ್ಸಸ್ ಆಗಿದೆ. ಹಾಗೆ ನಮಗೂ ಕೂಡ ರಾಯರ ಮೇಲೆ ತುಂಬಾ ಭಕ್ತಿ ಇದೆಯಪ್ಪ. ಒಂದು ದೊಡ್ಡ ಫೋಟೋ ಇಡೋಣ. ಸ್ಪೇಸ್ ಇಲ್ಲ, ಹಾಗಾಗಿ ಮಕ್ಕಳಿರೋದ ಕಾರಣ ಕೆಳಗಡೆ ಎಲ್ಲ ಇಡೋಕ್ಕಾಗಲ್ಲ. ನಮ್ಮ ಸ್ವಂತ ಮನೆಗಳಲ್ಲಾದರೆ ಇಡ್ಬೋದು, ಖಂಡಿತ ಇಡೋಣ. ಟಿ ವಿ ಆಫ್ ಇದೆ ಕಣಪ್ಪ, ಇದೆ ನಿಂದು ಇದು ತಗೊಬಿಡು ಇರಲಿ. ಚಾರ್ಜರ್ ಮತ್ತು ಅದೆರಡು ಎತ್ಕೋ, ಬ್ಯಾಟ್ರಿ. ಹಾಂ ತಗೋ ಇರಲಿ. ಯಾಕೆ ಚಿಕ್ಕದಿದ್ದಿಲ್ಲ ತಗೋ, ನನಗೆ ಬೇಕಲ್ಲ. ನಿನಗೆ ಅದಕ್ಕೆ ಇಬ್ಬರದು ಬೇಕಲ್ಲ. ಅದೇ ತಕ್ಕಪ್ಪ. ನಾವಿವಾಗ ಸಬರ್ಗೆ ಬಂದ್ವಿ. ಫುಲ್ ಈ ಸೈಡೆಲ್ಲ ಭತ್ತ ಬೆಳೀತಾರೆ ನೋಡಿ, ತುಂಬ ಚೆನ್ನಾಗಿ ಗದ್ದೆಗಳು. ನೀರೆಲ್ಲ ಹರಿಯುತ್ತಾ ಇದೆ. ದೇವಸ್ಥಾನ ಕೂಡ ಇದೆ, ಕಾಣಿಸ್ತಾ ಇಲ್ಲ, ಅದು ಅಲ್ಲೇ ಹೋಗುತ್ತಾ. ಸಖತ್ತಾಗಿದೆ ಈ ಜಾಗದಲ್ಲಿ, ಪ್ಲೇಸ್ ಸೂಪರ್. ನರಸೀಪುರ ಸ್ಟ್ರೈಕ್ ಮಾಡ್ತಾಯಿದ್ದಾರೆ ಮಧ್ಯ ರೋಡಲ್ಲಿ ಅಂದ್ಬಿಟ್ಟು ಯಾವುದೋ ಒಂದು ರೋಡಲ್ಲಿ ಬಂದು ಹಳ್ಳ ಕೊಳ್ಳದ ರೋಡಲ್ಲಿ ಹೋಗ್ತಾ ಇದ್ದೀವಿ ನೋಡಿ. ಇಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ, ಅವ್ರಿಗೂ ಗೊತ್ತಿಲ್ಲ. ಇದೊಂಥರ ಚೆನ್ನಾಗಿದೆ, ನಾವು ನೋಡದೇ ಇರೋ ಜಾಗ ಎಲ್ಲ ನೋಡಲಿ ಅಂತ ಅಷ್ಟೇ. ಮುಂದೆ ಒಂದು ಬಸ್ ಹೋಗ್ತಾ ಇದೆ, ಡ್ಯಾನ್ಸ್ ಮಾಡ್ತಾಯಿದೆ. ಅಲ್ಲಿ ಪುಟ ಅಲ್ಲಿ ಎಲ್ಲ ಕಾಣಿಸ್ತಾ ನೋಡು, ಅಲ್ಲೆಲ್ಲ ಜಾಮ್ ಆಗಿರೋದು. ಅಲ್ಲಿ ಹಿಂದೆ ನಿಂತು ಒಂದು ಬಸ್ಸು ಇದೆಲ್ಲ ಹೋಗ್ಬೇಕಲ್ಲ ಈ ರೋಡ್ಗಳಲ್ಲೆಲ್ಲ. ಓ ಗಾಡ್, ಓನಾಯ್ತಮ್ಮ, ನಮ್ಮ ಪರಂಬೇರೆ ಹೇಳ್ತಾ ಇದ್ದಾನೆ. ಇಷ್ಟೊತ್ತು ನಾವು ಅಲ್ಲೇ ಹೋಗ್ತಾ ಇದ್ವಿ. ರೋಡ್ ನೋಡಿದ್ರೆ ಭಯ ಆಗತ್ತಾ? ಆ ಕಡೆ ಈ ಕಡೆ ಎಲ್ಲ ಫುಲ್ ಕಾಲುವೆಗಳು. ಏನಮ್ಮ ಅಂತೂ ಇಂತೂ ಮೇನ್ ರೋಡ್ ಬಂತಪ್ಪ ಅಲ್ಲಿ ನೋಡಿ. ಎಂಥ ಕಾಲುವೆ ರೋಡಲ್ಲಿ ಬಂದಿರೋದು ಅಂದರೆ ನೋಡಿ. ಇಲ್ಲಿ ಇಲ್ಲಿಂದನೂ ಜಾಮ್ ಮಾಡಿಬಿಟ್ಟಿದ್ದಾರೆ, ಇಲ್ಲೂ ಹೋಗ್ತಾ ಇಲ್ಲ ಆ ಸೈಡು. ಅಂತೂ ಬಂದು ಬಿಡ್ತಾ ಇಲ್ವಾ? ಎಲ್ಲಿ? ಓ ಇಲ್ಲೋಗಿ ಬರ್ತಾನೆ ಹಿಂದೆ ಮುಂದೆ. ಮತ್ತೆ ತುಂಬ ಜನಕ್ಕೆಲ್ಲ ತೊಂದರೆ ಆಗಲ್ಲ ಹಿಂಗೆ ಆಗ್ಬಿಟ್ರೆ. ಬಸ್ಗಳಿಗೆ ಈ ಬಸ್ಸೆಲ್ಲ ಹೋಗ್ತಾಯಿದ್ದಾವೆ ಪಾಪ, ಇಲ್ಲೇ ನಿಂತ್ಕೊಳ್ತವೆ. ಮಹದೇಶ್ವರ ಬೆಟ್ಟದಿಂದ ಹೋಗ್ತಿರೋ ಬೆಟ್ಟಗಳು ಬಸ್ಗಳು ಎಲ್ಲ ಇಲ್ಲೇ. ಏನೋ ಸ್ಟ್ರೈಕ್ ನಡೀತಿದೆ ಅಂದ್ಬಿಟ್ಟು ಹಿಂಗೆ ಮಾಡಿಬಿಟ್ರೆ
ಮುಂಚಿತವಾಗಿ ಬಂದ್ ಮಾಡಬೇಕಿತ್ತು ಬಸ್ಗಳೆಲ್ಲ. ಈ ಶೆಕಲ್ಲಿ ಬಂದು ಈ ಬೈಕ್ನವ್ರು ಬೇರೆ ನುಗ್ತಾರಲ್ಲಪ್ಪ, ಸಖತ್ತಾಗ್ಬಿಡವ್ರೆ. ಕೊಳ್ಳೇಗಾಲದಲ್ಲಿ ಶ್ರೀ ಗಣೇಶ ಸಿಲ್ಕ್ಗೆ ಬಂದಿದ್ದೀವಿ ನಾವು. ಇಲ್ಲಂತೂ ಒಳ್ಳೊಳ್ಳೆ ಆಫರ್ ನಡೀತಾ ಇದೆ. ಅಕ್ಕಪಕ್ಕ ಇರೋರೆಲ್ಲ ನನ್ನ ಕಾಮೆಂಟ್ ಮಾಡಿ, ನಮ್ಮ ಕೊಳ್ಳೇಗಾಲ ಅಕ್ಕಪಕ್ಕ ಯಾರೆಲ್ಲ ನಮ್ಮ ವೀಡಿಯೋ ನೋಡ್ತೀರ ಅಂತ ನನಗೂ ಗೊತ್ತಾಗುತ್ತೆ. ಕಮೆಂಟ್ ಮಾಡಿ. ಒಳ್ಳೆ ಆಫರ್ಸ್ ಇದೆ. ನಾನು ಒಳಗಡೆ ಹೋಗಿ ನೋಡ್ಕೊಂಡೇ ಬಂದೆ ನಾನು. ಇಲ್ಲಿ ಶೈಲಿ ಶೂಟ್ ಮುಗಿಸೋವರೆಗೂ ಇವ್ನು ನೋಡ್ಕೊಳ್ಳೋದು ನೋಡಿ ಏನು ಮಾಡ್ತಾನಂತ. ಇವಾಗ ಅಳ್ತಾ ಇದೆ ಇಷ್ಟೊತ್ತು. ಇವಾಗ ಇಲ್ಲೆಲ್ಲ ಓಡಾಡ್ತಾ ಇದ್ದಾನೆ. ಇವಾಗ ಅವನಾಗಿದ್ದವನೇ. ಅಮ್ಮ ಚಿನ್ನಿ, ನಿಜ ಕೊಳ್ಳೇಗಾಲದಲ್ಲಿ ಇಷ್ಟು ಕಡಿಮೆ ಪ್ರೈಸ್ಗೆಲ್ಲ ಒಳ್ಳೆ ಬಟ್ಟೆ ಸಿಗುತ್ತೆ ಅಂದ್ಕೊಂಡಿರಲಿಲ್ಲ. ಬಾವ ರಮ್ಮನ ಹುಡುಕ್ತಾನೆ ಅವನು. ಅಮ್ಮ ಓಯ್ 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 ಕಳ್ಳ ನೀನು ಕಳ್ಳ. ಇವಾಗ ಕೊಳ್ಳೇಗಾಲದಲ್ಲಿ ಇಲ್ಲಿ ಶಾಪು ಬಂದಿದ್ದೀವಿ, ಬಟ್ಟೆ ಶಾಪು. ಎಲ್ಲರೂ ಇಲ್ಲಿ ಶೈಲಿ ಜೊತೆ ಮಾತಾಡ್ತಿದ್ದಾರೆ, ಎಲ್ಲ ಫಾಲೋವರ್ಸ್ ಇದ್ದಾರೆ. ಶೈಲಿ ಕೊಳ್ಳೇಗಾಲಕ್ಕೆ ಬಂದ್ರು. ಪರಮಗೌಡ್ರನ್ನ ಎಲ್ಲ ಕರಿತಾ ಇದ್ದಾರೆ, ಬರ್ತಾಯಿಲ್ಲ. ಖುಷಿಗೌಡ್ರಿಗೆ ಮಚ್ಚ ಇದೆ ಅಂತ ಹೇಳ್ತಾ ಇದ್ದಾರೆ. ಕೊಳ್ಳೇಗಾಲ ಸುತ್ತಮುತ್ತ ಇರೋರು ಕಮೆಂಟ್ ಮಾಡಿ. ನೋಡ್ತಾ ಇದ್ದಾರೆ ನಮ್ಮ ವಿಡಿಯೋ ಎಲ್ಲ. ಒಳ್ಳೆ ದೊಡ್ಡ ಶಾಪ್ ಇದೆ ಕೊಳ್ಳೇಗಾಲದಲ್ಲಿ, ಶ್ರೀ ಗಣೇಶ ಟೆಕ್ಸಲ್ ಅಂತೇಳಿ. ಹಾಂ ಶ್ರೀ ಗಣೇಶ ಸಿಲ್ಕ್. ನೋಡಿ ಒಂದು ಇಲ್ಲಿ ಆಟ ಇವಾಗ. ಓಯ್ ಓಯ್ ಈ ಕಡೆ ಬಾ ಅಣ್ಣ ಅಂತ ಹೇಳು ಅಣ್ಣನ ಕರಿ. ಅಣ್ಣ ಬಾ ಇಲ್ಲಿ ಅಂತ ಹೇಳು. ಕೈ ಬಿಡಲ್ಲ, ಇಲ್ಲಿ ಬಾ. ಚೇರ್ ತಳ್ಕೊಂಡು ಆಟ ಆಡೋದು ಅವನಿಗೆ. ಓಹೋ ಚೇರ್ ತೊಳ್ಕೊಂಡು ಆಟ ಆಡ್ತಾ ಇದ್ದಾನೆ. ಬಾ ಇವಾಗ ಬಾ. ಸೂಪರ್. ಖರ್ಚಿ ಇಲ್ಲ ಇಟ್ಟಿದ್ದೀನಿ. ಖರ್ಚಿ ಪಾಪ ಏನಾಯ್ತಮ್ಮ? ಹೊಟ್ಟೆ ಹಸಿತಾ? ಹೊಟ್ಟೆ ಹಸಿಬಿಡ್ತಾ? ಅಯ್ಯಯ್ಯೋ, ಇದಿರಲಿ, ಇದೊಂದಿರಲಿ. ಹಾಂ ಸಾಕಮ್ಮ ಅದೊಂದೇ. ತಾತನಿಗೋಸ್ಕರನೇ ತಗೋತಾ ಇರೋದು. ತಾತನಿಗೆ ತಗೋತಾ ಇರೋದು ಕಣ್ಣು. ಆತ ಅವ್ರನ್ನ ಕೂಗ್ತಿದ್ದಾನೆ ತಾತ ಅಂತ ನೋಡಿ. ತಾತನಿಗೆ ಸಕ್ಕತ್ತಾಗಿದೆಯಾ? ದೊಡ್ಡದಾಗಲ್ವಾ? 40 ತಗೊಳ್ಳಿ. ತುಂಬ ದೊಡ್ಡದಾಗುತ್ತೆ ಕಣೆ. 40 ಕೊಟ್ಬಿಡಿ. 40 ಕೊಟ್ಬಿಡಿ. ಬಿಡು, ಆಯ್ತಿರಲಿ, ತಗೊಳ್ಳೋಂತೆ. ಈಗಲೇ ತಗೊಬಿಡ್ತೀಯೋ? ಅವ್ರು ಈಗ ಏನಕ್ಕೆ ಬರ್ತಾ ಇದ್ರು, ನೆಕ್ಸ್ಟ್ ತಗೋಬೇಕಾದ್ರೆ ಈ ಥರದ್ದು ತಗೊಳ. ನಾನು ಸಂದೇಶ ಪ್ರಮೋಷನ್ಗೆ ಹೋಗಿದ್ನಲ್ಲ, ಅಲ್ಲಿ ಏನು ತೆಗೆದು ಇದರಲ್ಲೂ ಗೋಲ್ಡು, ಡಾರ್ಕ್ ಗೋಲ್ಡು ಎಲ್ಲ ಚೆನ್ನಾಗಿರುತ್ತೆ. ಇಳಿತೀಯಾ? ಊಟಕ್ಕೆ ಕರ್ಕೊಡ್ತೀನಿ ನೀವು. ಪಂಚೆ ಎಲ್ಲ ಡಬಲ್ ಬರುತ್ತೆ. ಇದು ಅಂಟಿಸ್ಕೊಳ್ಳೋದಾ? ಇಲ್ಲ, ಕಟ್ಕೊಳ್ಳೋದು. ಸಿಂಗಲ್ಲ? ದೊಡ್ಡದು ಬರಲ್ವಾ? ಬರುತ್ತೆ, 2 ಮೀಟ್ರ್ ಬರುತ್ತೆ. 2 ಮೀಟ್ರಾ? ಕರ್ಕೊಡ್ತೀನಿ.
ಇದಾಗುತ್ತೆ. ಆಗುತ್ತೆ ಪರ್ಫೆಕ್ಟಾಗಿ. ಪಂಚೆ ತೋರಿಸಿ ನಮಗೆ. ಇದು ಟವಲಾ? ಟವಲ್ ಪಂಚೆ ಶೆಕೆ. ಬಾರೋ ಟವಲ್ ಏನು ಬೇಕು ಗೊತ್ತಾ? ಹಾಕ್ಲ ಸಾಲತ್ತಲ್ಲ ಅದು ಸಿಂಗಲ್ ಆಗಿರುತ್ತೆ, ಸಾಲುತ್ತೆ. ಇರಲ್ಲ ಇದನ್ನೇ ನಂಗಂತೂ ಸಿಕ್ಕಾಬಟ್ಟೆ ಹೊಟ್ಟೆ ಹಸಿದೆ. ಇದು ಊಟಲ್ಲ ಉಪ್ಪು ಕಣೋ, ಇದು ಉಪ್ಪು ಇದೆ. ಟೈಮಿಂಗ್ಸ್ ಜಾಸ್ತಿ ಆಗಿದೆ, ಹಾಗಾಗಿ ಶೂಟಲ್ಲಿ ಸ್ವಲ್ಪ ಲೇಟ್ ಆಯಿತು. ಎಲ್ಲ ಮುಗಿಸಿ ಊಟ ಮಾಡೋಣ ಅಂತ ಬಂದು ಇಸ್ಕೊಂಡಪ್ಪ ಬಟ್ಟೆಗಳು. ಇಲ್ಲ ಇಲ್ಲ ಬೇಡ, ಅದೇನು ಮುಟ್ಟಬಾರ್ದು. ಬಂತು ಊಟ ಬೇಗ ಬಂತು. ಬೇಗ ಬರುತ್ತೆ. ಮೊಬೈಲ್ ಎತ್ಕೊಡಿ, ಉಪ್ಪು ಎತ್ಕೊಡಿ. ಸಾಮಾನು ತುಂಬ ದೂರ ಎಲ್ಲ ಬರ್ಸ್ಕೊಂಡು ಬಂದು 2:30 ಆಯ್ತು. ಅಜ್ಜಿ ಬರೋಷ್ಟು ಹೋಗ್ಬೇಕು, ಬಸ್ಸಲ್ಲಿ ಸಿಗುತ್ತೆ. ಊಟ ಮಾಡೋಣ ಅಂತ ತಗೊಂಡಿದ್ವಿ. ಚಪಾತಿ, ರೈಸ್. ಏನಮ್ಮ ತಿನ್ನ ತಿನ್ಸೆ. ಇವಾಗ ಊಟ ಎಲ್ಲ ಮುಗಿಸಿ ಮೈಸೂರು ಕಡೆ ಹೋಗ್ತಾಯಿದ್ವಿ. ಕೊಳ್ಳೇಗಾಲದಿಂದ ಮೈಸೂರು ಹೊರಡೋದೆ ಇವಾಗ.